ಬಂದವ್ರೆ. ಇವತ್ತು ನಾನು ಅಂಡಿಂಜೆ ಭಾಗದ ಅಕ್ಷಯ್ ಕುಮಾರ್ ಜೈನ್ ಅನ್ನೋರ ಒಂದು ತೋಟದಲ್ಲಿದ್ದೀನಿ. ಇಲ್ಲಿ ಇವರ ಗಿಡಗಳಿಗೆ ಎಲೆ ಚುಕ್ಕಿ ಮತ್ತು ಸುಳಿ ರೋಗ ಅಟ್ಯಾಕ್ ಆಗಿರುವಂಥದ್ದು. ಈ ಗಿಡಗಳಿಗೆ ಒಂದು ನಮ್ಮ ಸಾವಯವ ಗೊಬ್ಬರವನ್ನು ಉಪಯೋಗಿಸಲಿಕ್ಕೆ ಬಂದಿದ್ದೀವಿ. ಲಾಸ್ಟ್ ಟ್ರೀಟ್ಮೆಂಟನ್ನು ಒಂದು 10 ರಿಂದ 12 ದಿವಸದ ಹಿಂದೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇವಾಗ ಇದೇ ತೋಟಕ್ಕೆ ಗೊಬ್ಬರವನ್ನು ಕೊಡ್ತಾಯಿದ್ದೀವಿ. ಈ ತೋಟ ನೆಕ್ಸ್ಟ್ ಒಂದು 4 ತಿಂಗಳ ನಂತರ ಯಾವ ರೀತಿ ಬರುತ್ತೆ ಅಂತ ಹೇಳಿ, ಅಂದರೆ ಸೆಕೆಂಡ್ ಟ್ರಿಪ್ ಗೊಬ್ಬರವನ್ನು ಕೊಡುವಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ವ್ಯತ್ಯಾಸವನ್ನು ಕೂಡ ತೋರಿಸ್ತೀನಿ. ನಾನು ಇಲ್ಲಿ ನೋಡ್ಬೋದು, ನೀವು ಎಲೆ ಚುಕ್ಕಿ ಅಟ್ಯಾಕ್ ಆಗಿರುವಂಥದ್ದು ಇದಕ್ಕೆ, ಈ ಗಿಡಗಳಿಗೆ ಕಂಪ್ಲೀಟಾಗಿ ಎಲೆ ಚುಕ್ಕಿ ಅಟ್ಯಾಕ್ ಆಗಿದೆ. ಇವರ ಬದಿಯ ತೋಟದಲ್ಲೂ ಅಟ್ಯಾಕ್ ಆಗಿರೋದ್ರಿಂದ ಇವರ ತೋಟಕ್ಕೂ ಕೂಡ ಅಟ್ಯಾಕ್ ಆಗಿದೆ, ಮತ್ತು ಆ ಕಡೆ ತೋಟದಲ್ಲೂ ಕೂಡ ಇದೆ. ಅದರಿಂದಾಗಿ ಇವರ ತೋಟಕ್ಕೆ ನಾವು ಇವತ್ತು ಗೊಬ್ಬರವನ್ನು ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಒಂದು 3-4 ತಿಂಗಳ ನಂತರ ಈ ಗಿಡಗಳು ಯಾವ ರೀತಿ ವ್ಯತ್ಯಾಸ ಬಂದಿದೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋದ ಮುಖಾಂತರ ಬರ್ತೀನಿ. ನಿಮಗೆ ಯಾರಿಗಾದರೂ ಈ ಸಾವಯವ ಗೊಬ್ಬರದ ಮಾಹಿತಿ ಬೇಕಾದರೆ ನೀವು ಕರೆ ಮಾಡ್ಬೋದು. ಮತ್ತು ನಿಮ್ಮ ತೋಟಕ್ಕೂ ಕೂಡ ಎಲೆ ಚುಕ್ಕಿ ಮತ್ತು ಸುಳಿ ರೋಗ ಅಥವಾ ಫಸಲಿಗೆ ವ್ಯತ್ಯಾಸ ಕಂಡುಕೊಳ್ಬೇಕಾದ್ರೆ ಈ ಗೊಬ್ಬರದ ಮಾಹಿತಿ ಬೇಕಾದರೆ ನೀವು ನನಗೆ ನೇರವಾಗಿ ಈ ನಂಬರಿಗೆ ಕರೆ ಮಾಡ್ಬೋದು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ನೀವು ಯೂಸ್ ಮಾಡ್ತಾ ಇರುವಂಥ ಗೊಬ್ಬರದ ಜೊತೆಗೆ ಇನ್ನೊಂದು ಅದನ್ನು ಕಾಂಪೋಸ್ಟಿಂಗ್ ಮಾಡಲಿಕ್ಕೆ ಒಂದು ಬೇರೆ ಒಂದು ಸಾಧನ ಇದೆ ನಮ್ಮ ಹತ್ರ, ಅದಕ್ಕೂ ಕೂಡ ನೀವು ಕರೆ ಮಾಡ್ಬೋದು. ಅಂದರೆ ಏನು ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರಾ ಅದನ್ನೇ ಕಾಂಪೋಸ್ಟ್ ಮಾಡಲಿ ಬೇರೆ ರೀತಿಯಲ್ಲಿ ಕೊಡಲಿಕ್ಕೂ ಕೂಡ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ, ಬೇರೆ ರೀತಿಯಲ್ಲಿ ಅಂದರೆ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿ ಕಾಂಪೋಸ್ಟಿಂಗ್ ಮಾಡಲಿಕ್ಕೆ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಬರುತ್ತೆ. ಅದನ್ನು ಕೂಡ ನಿಮಗೆ ಕೊಟ್ಟಾಗ ಅದರಲ್ಲಿ ಬೇಗನೆ ನೀರು ನಿಂತ್ಕೊಳ್ಳೋವಂಥದ್ದು ಅಂತ ಹೇಳಿದರೆ ನೀರನ್ನು ಹಿಡಿದಿಟ್ಕೊಳ್ಳೋವಂಥ ಸಾಧನ ಕೂಡ ಆಗುತ್ತೆ. ಮತ್ತು ನೀವು ಕೊಟ್ಟಿರುವಂಥ ಗೊಬ್ಬರವನ್ನು ಕಾಂಪೋಸ್ಟಿಂಗ್ ಬೇಗ ಮಾಡಿ ಅದರಲ್ಲಿ ಒಳ್ಳೆಯ ರಿಸಲ್ಟ್ ತೆಗಲಿಕ್ಕೂ ಕೂಡ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಕೂಡ ನೀವು ನನಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ರೈತ ಬಂದವರು.